Sridevi Charitable Trust, Professor Surendra, Principal of Sridevi Polytechnic, Mr. Kumar Swami, Coordinator, their faculty members, and my dear students. I know you are all waiting for the grand enjoyment, for dance, singing, fashion show, many more things is going to come by your friends. So let's stand in between you and the program. I thought to share a few words with all of you. This Sri Sambrama, the name itself giving vibrations, vibrant, the feel of joy, the feel of happiness. This will come when all of us come together, join together, and work together and participate, involve ourselves. Thereby, though the college has started just 2 years back, is doing very good job, and all of you are involving yourself both academically and as well as sports and cultural event. ನಮಗೆ ಗೊತ್ತಿರೋ ಹಾಗೆ ಹಿಂದೆ ಹಬ್ಬಗಳು ಜಾತ್ರೆಗಳು ಅಂತ ಮಾಡ್ತಿದ್ವಿ. ಅವಾಗ ಪ್ರತಿಯೊಬ್ಬರು ಯಾವುದೇ ದೇಶದಲ್ಲಿರಲಿ ಯಾವುದೇ ಊರಿನಲ್ಲಿರಲಿ ಎಲ್ಲ ಬಂದು ಜೊತೆಲಿ ಸೇರಿ ಸಂತೋಷ ಪಡ್ತಿದ್ದಂಥ ಸಂಭ್ರಮ ಒಂದಿತ್ತು. ಆ ಸಂಭ್ರಮ ಈಗ ನಾವು ಕಾಣ್ತಾ ಇಲ್ಲ ಅಲ್ಲಿ. ಅದು ಈ ರೀತಿಯಾಗಿ ಸಂಭ್ರಮ ಆಗಿದೆ. ಎಲ್ಲ ಹುಡುಗರು ಸೇರಿ ಒಟ್ಟಿಗೆ ಜೊತೆಯಾಗಿ ಹಾಡುತ್ತಾ ನಲಿಯುತ್ತಾ ಕುಡಿಯುತ್ತಾ ಆ ಒಂದು ಆನಂದ ಇದೆ. ಒಬ್ಬರ ಪ್ರತಿಭೆಯನ್ನು ಮತ್ತೊಬ್ಬರು ತೋರಿಸಲಿಕ್ಕೆ ಒಂದು ಅವಕಾಶ. ಈ ಅಂತಹ ಕಾಲಾವಕಾಶಕ್ಕೆ ಪ್ರತಿಯೊಬ್ಬರು ಕಾಲೇಜಿನ ಒಂದು ಆನ್ಯುವಲ್ ಡೇ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಕಾಯ್ತಾ ಇರ್ತಾರೆ. ಇದು ಆ ಪ್ರತಿಭೆ ತೋರಿಸೋದಂದ್ರೆ ಅವರಲ್ಲಿ ಒಂದು ಆತ್ಮವಿಶ್ವಾಸ ಕೂಡ ಜಾಗೃತ ಆಗುತ್ತೆ. ಆ ಆತ್ಮವಿಶ್ವಾಸ can do wonders for you people. So this is what actually the pros of doing this kind of activities and involve yourself to get most of your potential out. ಕೊನೆಯದಾಗಿ ಒಂದು ಸೇಯಿಂಗ್ ಇದೆ, ಆ ಸೇ ಹೇಳ್ಬಿಟ್ಟು ಜಸ್ಟ್ ಐ ಕನ್ಕ್ಲೂಡ್. ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಮುಂದೆ ಹೋಗಬೇಕಾದಂಥ ಗುರಿ ಇರುತ್ತೆ. ಆ ಗುರಿಲಿ ಅಡೆತಡೆ ಇರುತ್ತೆ. ಕೆಲವೊಂದು ಸರಿ ನಾವು ಬೇರೆಯವ್ರು ನೋಡಿ ಕಲಿಬೇಕಂತಿರುತ್ತೆ. ಬೇರೆಯವ್ರು ನೋಡಿ ಕಲಿಯೋದ್ರೆ ಹಾಗೆ ಉತ್ತಮವಾಗುತ್ತೆ ಅನ್ನೋದಕ್ಕೆ ಆ ಸೇ ಏನಂತ ಹೇಳುತ್ತಂದ್ರೆ, ಯಾರೋ ಒಬ್ರು ಅವ್ರ ಜೀವನದಲ್ಲಿ ಫೇಲ್ಯೂರ್ ಆದಾಗ ಫೇಲ್ಯೂರ್ ಆದೆ ಅಂತೇಳಿ ಅನುಭವ ತಗೊಂಡು ಮುಂದೆ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ. ಅದು ಅವನು ಸಾಧಾರಣ ಮನುಷ್ಯ. ಅದೇ ಇನ್ನೊಬ್ರು ಮತ್ತೊಬ್ಬನ ಅನುಭವವನ್ನು ನೋಡಿ ಕಲ್ತ್ಕೊಂಡು ತಾನು ಅದ್ರ ಬಗ್ಗೆ ಏನು ತೊಂದರೆ ಆಗಂಗೆ ಅದನ್ನ ಜಾಣ್ಮೆಯಿಂದ ಪರಿಹರಿಸ್ಕೊಂಡು ಮುಂದುವರಿತಾನೆ, ಅವನು ಬುದ್ಧಿವಂತ. ಆದರೆ ಜ್ಞಾನಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ, ಅವ್ರಿಗೆ ಈ ತರ ಬೇರೆಯವ್ರ ಅನುಭವ ನೋಡೋದು ಬೇಕಾಗಿಲ್ಲ, ನೋಡ್ದಂಗೆ ಅವರು ಒಂದು ಉತ್ತಮವಾದ ಜ್ಞಾನ ಸಂಪಾದನೆ ಮಾಡಿರ್ತಾರೆ. ಆ ರೀತಿಯಾಗಿ ಅವರು ಏನು ಆಗುತ್ತೆ ಏನು ಆಗಲ್ಲ ಅಂತ ಕೂಡ ಊಹೆ ಮಾಡೋಂಥ ಶಕ್ತಿ ಇರುತ್ತೆ, ಅವ್ರ ಕಲ್ಪನೆ ಇರುತ್ತೆ. ಅಂಥವ್ರೆ ಜ್ಞಾನಿಗಳು ಅಂತ ಹೇಳ್ತೀವಿ. ಹಾಗೆ ಆ ಜ್ಞಾನಿಗಳ ಕಡೆ ಹೋಗುವಂತಹ ಒಂದು ಒಳ್ಳೆ ಭವಿಷ್ಯ ನಿಮ್ಗೆಲ್ಲ ಆಗ್ಲಿ.
ಅದು ಬೇರೆ ಬೇರೆ ತಿಳಿಯದ ಕೌಶಲ್ಯಗಳಿಂದ ಕೂಡ ಬರುವಂಥದ್ದು ಜಾಣ್ಮೆ ಇರುತ್ತೆ. ಸೊ ಆ ಜಾಣ್ಮೆಯಿಂದ ತೋರಿಸುವಂಥ ಒಂದು ಸನ್ನಿವೇಶ, ಒಂದು ಪ್ಲಾಟ್ಫಾರ್ಮ್ ಅಂತ ನಾವು ಏನು ಹೇಳ್ತೀವಿ ಇವತ್ತಿನ ದಿವಸ ಇದೆ. ಹಾಗಾಗಿ ನೀವೆಲ್ಲರೂ ಒಂದು ಉತ್ತಮ ಮನರಂಜನೆಗಾಗಿ ಕಾಯ್ತಾ ಇದ್ದೀರ. ಮನರಂಜನೆ ಜೊತೆಗಾಗಿ ಬೌದ್ಧಿಕವಾಗಿ ನಿಮ್ಮ ಬುದ್ಧಿ ಜಾಗೃತವಾಗಲಿ ಅಂತ ಹೇಳ್ತಾ ನಿಮ್ಗೆಲ್ಲರೂ ಶುಭವಾಗಲಿ ಈ ಸಂಭ್ರಮ ದಿನ. ಥ್ಯಾಂಕ್ ಯು ವೆರಿ ಮಚ್. Now I request Sri Ramdev, Chief Administrative Officer, Sridevi Charitable Trust, to address the gatherings. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟೇಶ್ವರ ಅವರೇ, ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಡಿ ವಿ ಸುರೇಂದ್ರ ಅವರೇ, ಹಾಗೂ ಕೋರ್ಡಿನೇಟರ್ ಕುಮಾರಸ್ವಾಮಿ ಅವರೇ, ನಮ್ಮ ನನ್ಮೆಯ ಅಧ್ಯಾಪಕ ವೃಂದದವರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಮ್ಮ ಈ ಸ್ಟ್ರೆಂತ್ ನೋಡಿದಾಗ ಒಂದು ಖುಷಿ ಅನಿಸುತ್ತೆ. ಒಮ್ಮೊಮ್ಮೆ ನೀವು ಆಡೋದು ನೋಡಿದಾಗ ಏನಕ್ಕೆ ಹಿಂಗೆ ಆಡ್ತಾರಲ್ಲ ಅನಿಸುತ್ತೆ. ಸಹಜ. ನಮ್ಮ ಈ ಸಂಸ್ಥೆನಲ್ಲಿ 2 ಇನ್ಸ್ಟಿಟ್ಯೂಷನ್ ಸ್ವಲ್ಪ ವಿಚಿತ್ರವಾದ ಇನ್ಸ್ಟಿಟ್ಯೂಷನ್ಸ್. ಒಂದು ನಿಮ್ಮ ಇನ್ಸ್ಟಿಟ್ಯೂಷನ್, ಇನ್ನೊಂದು PUC. ಯಾಕೆಂದರೆ ನೀವು ಅಡಲಸೆನ್ಸಲ್ಲಿ ಕೆಲವರು ಮಾತ್ರ ಮುಂದೋಗಿದ್ದೀರಾ, ಕೆಲವರು ಅಲ್ಲೇ ಇದ್ದೀರಾ, ಕೆಲವರು ಇನ್ನೂ ಬಂದೇ ಇರಬೇಕು. ಆ ಒಂದು ಇದರಲ್ಲಿದ್ದೀರಾ. ಸೊ ಅಡಲಸೆನ್ಸನ್ನು ಬಿಡಿಸಿದಾಗ ಆ ಸೆನ್ಸ್ ಅನ್ನೋದು ಇದೆಯಲ್ಲ, ಅದನ್ನು ನೀವು ಮೇಂಟೈನ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ತಗೊಂಡೋದ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ಮುಂದೆ ಭವಿಷ್ಯನೂ ಚೆನ್ನಾಗಿರುತ್ತೆ. ಕೆಲವು ಕಿರ್ಚಾಡಬೇಕು, ಸಂಭ್ರಮ ಇರಬೇಕು. ಸಂಭ್ರಮದ ಜೊತೆಗೆ ಬೇರೆಯವರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಕೆಲವನ್ನ ನೀವು ನೋಡ್ಕೊಳ್ತಾ ಇರ್ಬೇಕು ಮಧ್ಯದಲ್ಲಿ. ಅದು ಬಿಟ್ಬಿಟ್ಟು ನಿಮ್ಮ ಸಂಭ್ರಮದಲ್ಲಿ ಬೇರೆಯವ್ರಿಗೆ ಏನು ತೊಂದರೆ ಆಗ್ತಾ ಇದೆ, ನಾವೇನು ತೊಂದರೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡದೇ ಇದ್ರೆ ಈ ನೀವೇನು ಒಂದು ಆಚರಣೆ ಮಾಡ್ತಿಲ್ಲ ಸಂಭ್ರಮ, ಅದಕ್ಕೆ ವಿರುದ್ಧವಾದ ಸಂಭ್ರಮ ಆಗ್ಬಿಡುತ್ತೆ. ಅದನ್ನು ನೀವು ಮಾಡಲ್ಲ. ನಮ್ಮ ಒಳ್ಳೆ ಹುಡುಗರು ಎಲ್ಲ ಒಂದು ನಮ್ಮ ಸಂಸ್ಥೆಗೆ ಒಳ್ಳೆ ಹೆಸರು ತರ್ತೀರ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. ನಿಮ್ಮ ಈಗ ವೆಂಕಟೇಶ್ ಸರ್ ಅವರು ಹೇಳಿದಾಗೆ ಈ ಸಂಸ್ಥೆನಲ್ಲಿ ನಿಮಗೆ ಒಂದು ಸದಾವಕಾಶ ತುಂಬ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೇಗೆಂದರೆ ಈ ದೊಡ್ಡಣ್ಣ ಆಗಿರ್ತಕ್ಕಂಥ ಈ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಕೂತಿರುವಾಗ ದೊಡ್ಡಣ್ಣ ಅವರಿದ್ದಾಗ ಚಿಕ್ಕಣ್ಣ ಆದಂಥ ಸುರೇಂದ್ರ ಅವ್ರಿಗೆ ಬಹಳ ಸುಲಭ ಆಗುತ್ತೆ. ಏಕೆಂದರೆ ಈ ಹುಡುಗರಿಗೆ ಚಿಕ್ಕಣ್ಣವ್ರು ಏನಾದ್ರು ತಪ್ಪು ಮಾಡಿದ್ರೆ, ಚಿಕ್ಕಣ್ಣವ್ರ ಮಕ್ಕಳು ತಪ್ಪು ಮಾಡಿದಾಗ ದೊಡ್ಡಣ್ಣವ್ರ ಮಕ್ಕಳು ಈಸಿಯಾಗಿ ಹೇಳ್ತಾರೆ ನಿಮ್ಮ ಹುಡುಗರು ಇದು ತಪ್ಪು ಮಾಡ್ತಾರೆ ಅಂತ. ಯಾಕೆಂದ್ರೆ ನೋಟಿಸ್ ಮಾಡೋದು ಬಹಳ ಸುಲಭ ಆಗುತ್ತೆ. ಅನುಭವ ಅವ್ರಿಗೆ ಜಾಸ್ತಿ ಇದೆ. ದೊಡ್ಡಣ್ಣವ್ರಲ್ವಾ, ವಯಸ್ಸಿನಲ್ಲಿ ಅನುಭವ ಜಾಸ್ತಿ ಇದೆಯಲ್ವಾ. ಅದೆಲ್ಲ ಇರೋದ್ರಿಂದ ನಮ್ಮ ಸಂಸ್ಥೆಗೆ ಈ ಗುಣ ಏನಿದೆ ಇದು ನೀವೆಲ್ಲರಿಗೂ ಮುಂದೆ ಭವಿಷ್ಯಕ್ಕೆ ಪ್ರತಿಯೊಂದು ಹೆಜ್ಜೆನಲ್ಲೂ ತಿದ್ದಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸದಾವಕಾಶ ಈ ಸಂಸ್ಥೆಗೆ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಒಂದೊಂದು ಸಂತೋಷ ಆಗ್ತದೆ. ಹಾಗೆ ನಿಮ್ಮ ಈ ಒಂದು ಭವಿಷ್ಯ ಪ್ಲೇಸ್ಮೆಂಟ್ ಪ್ರತಿಯೊಂದು ಸ್ಟೇಜ್ನಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಸ್ಮೆಂಟ್ ಆಗಲಿ ಮತ್ತೊಂದಾಗಲಿ ನಮಗೆ ಈ ರಿಸೋರ್ಸು ಏನಿದೆಯಲ್ಲ, ಈ ಅವಕಾಶಗಳನ್ನ ನಮ್ಮ ದೊಡ್ಡಣ್ಣವರು ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ಅದಿರೋದ್ರಿಂದ ಆ ಸೋರ್ಸ್ ಇರೋದ್ರಿಂದ ನಿಮ್ಗಳನ್ನ ಬೇಗ ಒಳ್ಳೆ ದಾರಿ ತಗೊಂಡು ಹೋಗ್ಲಿಕ್ಕೆ ಖಂಡಿತ ಸಹಾಯ ಆಗುತ್ತೆ ಅನ್ನೋದ್ರಲ್ಲಿ ನಾನು ಎಳ್ಳಷ್ಟು ಚಿಂತನೆ ಇಲ್ಲದೇನೆ ಹೇಳ್ಬಿಡ್ತೀನಿ. ನಾನು ಖಂಡಿತ ನಿಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗೇನೆ ನಮ್ದು ಇನ್ನೊಂದು ಪ್ರೋಗ್ರಾಮ್ನ ನಮ್ಮ ವೆಂಕಟೇಶ್ ಸರ್ ಅವರು ಮಾಡಬೇಕು ಅಂತ ಒಂದು ಚಿಂತನೆಯಲ್ಲಿ ಇದ್ದಾರೆ. ಅದು ಸಪೋಸ್ ನೀವು ಡಿಪ್ಲೊಮಾ ಮುಗಿಸ್ಕೊಂಡು ಮುಂದೆ ಯಾವುದೋ ಒಂದು ಸಂಸ್ಥೆಗೆ ಜಾಯಿನ್ ಆದ್ರೂ ಅದೇ ರೀತಿ ಎಂಜಿನಿಯರಿಂಗ್ನು ನೀವು ಮಾಡಬಹುದು ಆ ಸಂಸ್ಥೆಯಲ್ಲಿ ಇದ್ಕೊಂಡೇನೆ. ಅದು ಒಂದು ಪ್ರೋಗ್ರಾಮ್ ಇಗ್ನೋಯಿಂದ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ಇನ್ನು ಪ್ರೋಸೆಸ್ ಆಗ್ತಾ ಇದೆ. ಈ ಸದ್ಯದಲ್ಲೇ ಅದನ್ನ ಫ್ರೂಟ್ನ ಖಂಡಿತ ಸಿಗುತ್ತೆ ಅಂತ ನಾವು ತಿಳ್ಕೊಂಡು ಈ ಸಂಭ್ರಮವನ್ನು ಚೆನ್ನಾಗಿ ಆಚರಿಸಿ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ತನ್ನಿ. ನಾವು ಹೆಚ್ಚು ಮಾತಾಡ್ತಾ ಇದ್ರೆ ನೀವೆಲ್ಲ ಗಮನಗಳೆಲ್ಲ ನಿಮ್ಮ ಚಟುವಟಿಕೆಗಳೆಲ್ಲ ಏನು ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಇರೋದ್ರಿಂದ ನಾನು ನನ್ನ ಒಂದು ವಿಚಾರಗಳಿಗೆ ಮಗು ಮಾಡಿ ನಿಮ್ಮೆಲ್ಲರಿಗೂ ಒಂದು ಶುಭ ತರಲಿ, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ತರ್ತೀರ ಅಂತ ನಂಬಿಕೆಯಿಂದ ಹೇಳಿ ಈ ಸದಾವಕಾಶ ನಾನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. Information to our students. Now I would like to call Mr. Sujit, lecturer, Department of Mechanical Engineering, to take over the mic to announce the winners of various cultural events. Good evening, everybody. It is the time to announce prizes for the cultural events. The first I will announce individual events. The first competition is essay writing in Kannada. First prize goes to Ramesh KS.
Fourth sem ECE, Electronics and Communication. And second place goes to Shashi Vardhan, fourth rank, EC department. Third prize goes to Uma, second semester, EC. Next, essay writing in English. First prize goes to Shreyas, fourth sem Electronics and Communication Engineering. Anirudh, mechanical department, second semester. Debate in Kannada. The first prize goes to Tulsi, second sem Mechanical. Second semester, CS department. Third place goes to Rakesh Reddy, fourth sem, mechanical department. Next event is debate in English. The first prize goes to Second place goes to Naveen Khan, second sem mechanical. And third place goes to Shaikha, second sem CS department. Next event, Rangoli. The first prize goes to Bhavya, fourth sem Computer Science and Engineering. Bhavya from fourth sem Computer Science. Second place goes to A. Malata, fourth sem EC department. Mano Acting. First prize goes to Shashi Kumar, fourth sem EC. And second place goes to Naveen Kumar J, second sem civil department. Next event is Mimicry. First prize goes to Kiran Jacob from fourth sem Mechanical. And second place goes to Shashi Kumar, fourth sem EC department. Next event is Spot Painting. First prize goes to Kiran Jacob from fourth sem Mechanical. Second place goes to Benji Agani, second sem civil department. And third place goes to Hari Prasad Ji, second sem. Group event, that is quiz. First prize goes to Mechanical Branch. Naveen Khan, Ramesh Kumar, and second place goes to Electronics and Communication department. Arvind M, Ramesh K.M. Dakshari. Hemant Chakravarti, Akshay and Dilnawaz. And second place goes to Mechanical department. Saji Kumar, Ramesh Reddy, and Dharmendra Kumar Mishra. Okay, thank you very much for respected. Kumar Swami, the coordinator of this
the whole function to address the gathering. Respective dignitaries of the dais, and basically first I am going to tell good evening to one and all. Guru Brahma, Guru Vishnu, Guru Devo, Maheshwara, Guru Sakshat Parabrahma, Tasmai Shri Guruve Namah. ಆಕ್ಚುಲಿ ನನಗೆ ಸ್ಟೇಜ್ ಮೇಲೆ ಕೂರಂತ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮ ಗುರುಗಳು ಇಲ್ಲೇ ಕೂತಿದ್ದಾರೆ. ಅವ್ರ ಮುಂದೆ ಕೂರಂತ ಅರ್ಹತೆ ಇಲ್ಲೇ ಇದ್ದಿದ್ರು ತಂದು ಕೂರಿಸಿದ್ರಾ. ಈ ಪ್ರೋಗ್ರಾಮ್ ನಡಿಬೇಕಾದ್ರೆ ನಿಮ್ಮ ಮನಸ್ಸಿಗೆ ಅಥವಾ ಏನಾದರೂ ತಪ್ಪುಗಳು ನಿಮಗೆ ಕಂಡು ಬಂದಿದ್ರೆ ದಯವಿಟ್ಟು ಕ್ಷಮಿಸಿ ಈ ಪ್ರೋಗ್ರಾಮ್ನ ಗ್ರ್ಯಾಂಡ್ ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಕೇಳ್ಬೇಕು. ಥ್ಯಾಂಕ್ ಯು. I would like to call upon Mr. Madhuji, the lecturer, Department of Mechanical Engineering, to deliver the vote of thanks. Occasion. So in this occasion, I would like to thank our beloved Principal D. Surendra, Sri Ravi Polytechnic. And also, my sincere thanks to Dr. M.A. Venkatesh, Principal, Sri Ravi Institute of Engineering and Technology, for being a part of this learning function. Thank you, sir. Thank you very much. And also, I would like to thank our beloved Chief Administration Officer, Ramya sir. And also, I would like to thank our trustees, Miss Ambika Udinaikar and Raman Udinaikar. So because of some busy schedule, they are unable to attend this function. So I would like to thank them. And also, I would like to thank our one of the colleague, Mr. Kumaswamy, head of the department, Tuvali. And also, I convey my sincere thanks to all HODs and teaching and non-teaching, office staffs, attenders, securities, press media, and staffers for being part of these functions. And finally, last but not the least, are our lovely students. So I would like to thank all the students. Thank you so much. Thank you, Onada. Principal sir, teachers, staff members, and all my friends. Before starting the choreography, we are going to start with lighting of the lamps.